ಡಿಸಿಎಂ ಡಿ ಕೆ ಶಿವಕುಮಾರ್ ಸಿಎಂ ಯಾವಾಗ ಆಗ್ತಾನೆ ಅಂತ ಒಂದು ಕಡೆ ಅವರು ಹೈಕಮಾಂಡ್ ಭೇಟಿ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಿದ್ದಾರೆ. ಹೈಕಮಾಂಡ್ ಯಾರು ಕೂಡ ಮಾತನಾಡಬಾರ್ದು, ಮಾತನಾಡೋದ್ರೆ ನೋಟಿಸ್ ಕೊಡ್ತೀವಿ ಅಂತ ಎಚ್ಚರಿಕೆ. ಸೊ ಒಂದ್ ಕಡೆ ಮುಖ್ಯಮಂತ್ರಿಗಳ ಮಗ ಪದೇ ಪದೇ ಹೇಳ್ತಾ ಇದ್ದಾರೆ ನಮ್ಮ ಅಪ್ಪನೇ ಮುಖ್ಯಮಂತ್ರಿ, ಹೈಕಮಾಂಡ್ ಕೂಡ ತೀರ್ಮಾನ ಆಗ್ಬಿಟ್ಟಿದೆ ಅಂತ ಬಹಿರಂಗವಾಗಿ ಯಾರು ಹೇಳ್ತಾ ಇಲ್ಲ. ಸೊ ಒಂದ್ ಸ್ಪಷ್ಟಪಡಿಸಿ ಏನಂತದ್ದು ಹೈಕಮಾಂಡ್ ಮೇಲೆ ಒತ್ತಡ ಆಗ್ತದೆ. ನೋಡಿ, ಒಂದು ಮಾತು ಹೇಳ್ತೇನೆ, ಮಾನ್ಯ ಮುಖ್ಯಮಂತ್ರಿಯವರಾಗಲಿ ಮಾನ್ಯ ಉಪಮುಖ್ಯಮಂತ್ರಿ ಡಿ ಕೆ ಶಿವಕುಮಾರ್ ಆಗಲಿ ಭಾಳ ಸ್ಪಷ್ಟವಾಗಿ ಹೇಳಿದ್ದಾರೆ, ಹೈಕಮಾಂಡ್ ಏನು ನಿರ್ಣಯ ಮಾಡ್ತೇವೆ ಅದು ಅಂತಿಮ ನಿರ್ಣಯ, ಅದು ನಾವು ಒಪ್ಕೊಳ್ತೇವೆ ಅಂತ ಹೇಳಿದ್ದಾರೆ. ಹಾಗಾಗಿ ನನಗೆ ಕಾಣಿಸ್ತಿದೆ, ವಿಳಂಬ ಮಾಡದೆ ಹೈಕಮಾಂಡ್ ತನ್ನ ನಿರ್ಣಯ ಹೇಳಬೇಕು. ಯಾಕಂದರೆ ಇದಕ್ಕೆ ಒಂದು ಪೂರ್ಣವಿರಾಮ ಆಗಬೇಕು. ಈಗ ಇದು ನಡಿಬಾರ್ದು. ಇದನ್ನು ಅನ್ನೆಸೆಸರಿ ಗೊಂದಲಗಳು ನಡೆಯುವುದು, ಯಾರ ಮನಸ್ಸು ಬಂದಾಗ ಏನು ಬೇಕಾದಾಗ ಸ್ಟೇಟ್ಮೆಂಟ್ ಕೊಡೋದು ಸರಿಯಲ್ಲ. ಜವಾಬ್ದಾರಿ ಸ್ಥಾನದಲ್ಲಿರುವ ಜನ ಜವಾಬ್ದಾರಿಯಿಂದ ಹೇಳಬೇಕು, ಜವಾಬ್ದಾರಿ ಮಾಡಬೇಕು. ನನಗೆ ಕಾಣಿಸ್ತಾ ಹೈಕಮಾಂಡ್ ಆದಷ್ಟು ಬೇಗನೆ ಇದರ ಬಗ್ಗೆ ನಿರ್ಣಯ ಮಾಡ್ಬೋದು ಅಂತ ನಾನು ಭಾವಿಸ್ತೇನೆ. ಮುಖ್ಯಮಂತ್ರಿಗಳು ಒಂದ್ ಕಡೆ ಸೈಲೆಂಟ್ ಆಗಿದ್ದಾರೆ ಯತೀಂದ್ರ ಅವರ ಹೇಳಿಕೆಯಿಂದ, ಇನ್ನೊಂದ್ ಕಡೆ ಡಿ ಕೆ ಶಿವಕುಮಾರ್ ಅವರು ಅವರೇ ನಮ್ಮ ಹೈಕಮಾಂಡ್, ಅವ್ರು ಹೇಳ್ದಂತೆ ಕೇಳ್ತೀವಿ ಅನ್ನೋದು. ಆಯ್ತು ಬಿಡ್ರಿ, ಈಗ ನೋಡ್ರಿ, ಯಾರು ಏನು ಮಾತಾಡಬೇಕು ಏನು ಮಾತಾಡಬಾರ್ದು ಅದು ಆ ವ್ಯಕ್ತಿಗೆ ಗೊತ್ತಾಗಬೇಕು, ಹೌದಲ್ಲ? ಹಾಗೆ ಅದ್ರ ಬಗ್ಗೆ ನೀ ಹೀಗೆ ಮಾತಾಡು, ಹೀಗೆ ಮಾತಾಡಬೇಡ ಅಂತ ಯಾರು ಹೇಳಿಕ್ಕೆ ಆಗೋದಿಲ್ಲ. ಹಾಗಾಗಿ ಅವ್ರವ್ರ ಭಾಷೆಯಲ್ಲಿ ಅವ್ರವ್ರ ಸ್ಟೈಲ್ದಲ್ಲಿ ಅವ್ರವ್ರ ಸ್ಟೇಟ್ಮೆಂಟ್ ಕೊಡ್ತಾ ಇರ್ತಾರೆ. ಹಾಗೆ ಅಲ್ಟಿಮೇಟ್ಲಿ ಈಗೇನದೆ, ಇಬ್ಬರು ನಮ್ಮ ನಾಯಕರು, ಪಕ್ಷದ ಅಧ್ಯಕ್ಷರಾದಂಥ ಡಿ ಕೆ ಶಿವಕುಮಾರ್ ಅವರು, ಉಪಮುಖ್ಯಮಂತ್ರಿಗಳು, ಮತ್ತು ನಮ್ಮ ಗೌರವಿತ ಮುಖ್ಯಮಂತ್ರಿ ಸಿದ್ದರಾಮಯ್ಯ ಅವರು ಹೈಕಮಾಂಡ್ ಬಿಟ್ಟು ವಿಷಯ ಅಂತ ಹೇಳಿದ್ದಾರೆ. ಇದರ ಮೇಲೆ ಚರ್ಚೆ ಆಗುವ ಅವಶ್ಯಕತೆ ಇಲ್ಲ. ನಾನು ಟಿ ವಿ ಚಾನಲ್ಸ್ಗೂ ಹೇಳ್ತೇನೆ, ಇದ್ರ ಬಗ್ಗೆ ಚರ್ಚೆ ನೀವು ಮಾಡಬೇಡ್ರಿ. ಹೈಕಮಾಂಡ್ ಬಿಟ್ಟುಕೊಟ್ಟೆ ಮತ್ತೇನು ಮಾತಾಡೋದು? ನಿಮ್ಮ ವೈಯಕ್ತಿಕ ಅಭಿಪ್ರಾಯ ಸರ್? ನನ್ನ ಅರೆ ಕಾಂಗ್ರೆಸ್ ಪಾರ್ಟಿ ಆಗ್ಬೇಕಾ ಇಲ್ವಾ? ನನ್ನ ವೈಯಕ್ತಿಕ ಅಭಿಪ್ರಾಯ ಇಲ್ಲಿ ಮಹತ್ವ ಇಲ್ಲ. ಏನದೆ ಅಂದರೆ, ನಮ್ಮ ಕಾಂಗ್ರೆಸ್ನಲ್ಲಿ ಅಲ್ಟಿಮೇಟ್ಲಿ ಡಿಸಿಷನ್ ತಗೊಳ್ಳೋದು ಹೈಕಮಾಂಡ್. ಹೈಕಮಾಂಡ್ ಏನು ಡಿಸಿಷನ್ ತಗೊಳ್ತಾರೆ ಅದು ನಾವು ಯುನಾನಿಮಸ್ಲಿ ಒಪ್ಕೊಳ್ತೇವೆ. ಆ ಶಿಸ್ತು, ಆ ಬದ್ಧತೆ ನಮ್ಮ ಪಕ್ಷದಲ್ಲಿ ಅದೇ. ಹಾಗಾಗಿ ಕಾಂಗ್ರೆಸ್ ಪಕ್ಷ ಬೆಳೀತಾ ಇದೆ. ಕಾಂಗ್ರೆಸ್ ಪಕ್ಷ ಈಗ ಅಧಿಕಾರದಲ್ಲಿ ಒಳ್ಳೆ ಕೆಲಸ ಮಾಡ್ತಾ ಇದೆ ಸಿದ್ದರಾಮಯ್ಯ ನಾಯಕತ್ವದಲ್ಲಿ. ಈಗ ನೀವು ಹೇಳ್ತಾ ಇದ್ದೀರಾ ನಮ್ದು ಶಿಸ್ತಿನ ಪಕ್ಷ ಅಂತ ಹೇಳ್ಬಿಟ್ಟು, ಒಬ್ರು ಶಾಸಕರು ಹೇಳ್ತಾರೆ ಡಿ ಕೆ ಶಿವಕುಮಾರ್ ಹತ್ರ 80-90 ಜನ ಇದ್ದಾರೆ ಅಂತ ಹೇಳ್ತಾರೆ, ಇನ್ನೊಬ್ರು ಡಿ ಕೆ ಶಿವಕುಮಾರ್ಗೋಸ್ಕರ ನಾವು ಪೂಜೆ ಮಾಡ್ತಾ ಇದ್ದೀನಿ ಅಂತ ಹೇಳ್ತಾರೆ. ಶಾಸಕರು ಏನ್ ಮೆಸೇಜ್ ಹೋಗುತ್ತೆ? ನೋಡಿ, ಅದು ಅವ್ರವ್ರ ವ್ಯಕ್ತಿಗತ ಅಭಿಪ್ರಾಯ ರೀ, ಅದಕ್ಕೆ ನೀವು ಸಹ ಭಾಳ ಮಹತ್ವ ಕೊಡಬಾರ್ದು. ಈಗ ಅವ್ರ ಪಾಪ ಕೆಲವು ಹೊಸ ಶಾಸಕರು ಇರ್ತಾರೆ, ಅವ್ರೇನೋ ಒಂದು ಡಿ ಕೆ ಶಿವಕುಮಾರ್ ಬಗ್ಗೆ ಅವ್ರ ಗೌರವ ಇರ್ತದೆ. ಹಾಗಾಗಿ ಒಂದು ಹೇಳಿದ್ರೆ ಅದೇ ಒಂದು ದೊಡ್ಡ ವಿಷಯ ಮಾತಾಡೋದಲ್ಲ. ಇಬ್ಬರೂ ಯಾವಾಗ ಗೌರವ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳು ಹೈಕಮಾಂಡ್ ನಾವು ಬಿಟ್ಟಿದ್ದೇವೆ, ಹೈಕಮಾಂಡ್ ಏನು ಹೇಳ್ತಾರೆ ನಾವು ಕೇಳ್ತೀವಿ ಅಂತ ಹೇಳಿದಾಗ ಶಾಸಕರೇನು ಹೇಳ್ತಾರೆ, ದೇಶಪಾಂಡೆನ ಏನು ಹೇಳ್ತಾರೆ, ನೀವೇನು ಹೇಳ್ತಿದ್ದಕ್ಕೆ ಏನು ಮಹತ್ವ ಉಳಿದಿಲ್ಲ. ಸಾಕಲ್ಲ? ಅಶೋಕ್ ಅವರು ಮಾತಾಡ್ತಾ ಇರ್ತಾರೆ, ಸಿದ್ದರಾಮಯ್ಯನವರು ಎಲ್ಲಾ ಜಾತಿಯವರನ್ನು ಒಂದೇ ತರ ನೋಡ್ತಾರೆ ಅವರು ಅಂತ ಹೇಳ್ತಾರೆ. ಈಗ ಯಾಕೆ ಅಂದ್ರೆ ಡಿ ಕೆ ಶಿವಕುಮಾರ್ ಯಾಕೆ ಅಧಿಕಾರವನ್ನು ಅವ್ರು ಕೊಡ್ತಾ ಇಲ್ಲ ಅಂತ ಕೇಳ್ತಾರೆ. ಜಾತಿ ಎಲ್ಲಾ ಜಾತಿಯವರನ್ನ ಅವರು ಒಂದೇ ಇದರಲ್ಲಿ ನೋಡ್ತೀವಿ ಅಂತ ಹೇಳ್ತಾರೆ ಸಿದ್ದರಾಮಯ್ಯನವರು. ಹೌದು, ನಮ್ಗೆಲ್ಲರೂ ನೋಡಿ, ಒಬ್ಬ ಮುಖ್ಯಮಂತ್ರಿ ಆದ ನಂತರ ಒಬ್ಬ ಮುಖ್ಯಮಂತ್ರಿ ಆದ ರಾಜ್ಯದವರು ಎಲ್ಲ ಧರ್ಮಗಳಿಗೆ ಎಲ್ಲ ಜಾತಿಗಳಿಗೆ ಸಮವಾಗಿ ನೋಡಬೇಕಾಗ್ತದೆ, ಪ್ರೀತಿ ನೋಡಬೇಕಾಗ್ತದೆ. ಎಲ್ಲೆಲ್ಲಿ ಅನ್ಯಾಯ ಆಗಬಾರ್ದು, ಎಲ್ಲ ಅನ್ಯಾಯ ಆಗಿದೆ ಅಲ್ಲಿ ಸರಿಪಡಿಸೋದು. ಆ ಕೆಲಸ ಈಗ ಸಿದ್ದರಾಮಯ್ಯ ನಾಯಕತ್ವದ ಸರ್ಕಾರ ನಿಷ್ಪಕ್ಷವಾಗಿ ಪ್ರಾಮಾಣಿಕವಾಗಿ ನಿಷ್ಠೆಯನ್ನು ಮಾಡ್ತಾ ಇದೆ. ಈಗ 5 ಗ್ಯಾರಂಟಿ ಕೊಟ್ಟಿದ್ದೇನು, ಅದರಿಂದ ಬಡವ್ರಿಗೆ, ಮಹಿಳೆಯವ್ರಿಗೆ, ಕಡು ಬಡವ್ರಿಗೆ ಸಹಾಯ ಆಗಿಲ್ಲ. ಇದು ನಮ್ಮ ಮೊದಲೇ ಸರ್ಕಾರ. ಈ ಮಹಾರಾಷ್ಟ್ರ ಸರ್ಕಾರ ನೋಡ್ರಿ, ಅಲ್ಲಿ ಬಂದ BJP ಸರ್ಕಾರ ಅವ್ರೀಗ ಗ್ಯಾರಂಟಿಗಳು ಅನುಷ್ಠಾನದಲ್ಲಿ ತಂದು ಮ್ಯಾನಿಫೆಸ್ಟೋಗೆ ಹೇಳಿ. ಹಾಗಾಗಿ ಈ ಸಿದ್ದರಾಮಯ್ಯ ನಾಯಕತ್ವದಲ್ಲಿ ಎಲ್ಲರ ಸಹಕಾರದಿಂದ ಡಿ ಕೆ ಶಿವಕುಮಾರ್ ಉಪಮುಖ್ಯಮಂತ್ರಿ ಆಗಿ ಎಲ್ಲರೂ ಒಳ್ಳೆ ಕೆಲಸದಿಂದ, ಒಳ್ಳೆ ಪ್ರೀತಿಯಿಂದ, ವಿಶ್ವಾಸದಿಂದ ಇದ್ದಾರೆ. ಈಗ ಒಂದು ಎಂಬಿಷನ್ ಇರುವುದು ಮುಖ್ಯಮಂತ್ರಿನ ಆಗಬೇಕಂತ ಏನು ತಪ್ಪಿಲ್ಲ, ಏನು ತಪ್ಪದೆ ಎಂಬಿಷನ್ ಇರೋದು ಏನು ತಪ್ಪಿಲ್ಲ.
ಅದು ಅಲ್ಟಿಮೇಟ್ಲಿ ಯಾರ ಬಗ್ಗೆ ಏನು ಜಗಳ ಮಾಡ್ತಾ ಇಲ್ಲ. ಅಲ್ಟಿಮೇಟ್ಲಿ ಏನು ಹೈಕಮಾಂಡ್ ಹೇಳ್ತಿದೆ ಅದು ನಾವು ಒಪ್ಕೊಳ್ತೀವಿ ಅಂತ ಹೇಳಿದ್ದಾರೆ. ಅಲ್ಲಿ ಇದು ಮುಗಿಬೇಕು. ನಿನ್ನೆ ಮಾತಾಡ್ತಾ ಸ್ಟೇಜಲ್ಲಿ ಈ ಶಕ್ತಿ ಯೋಜನೆಯಿಂದ ಪುರುಷರಿಗೆ ಬಸ್ಸರಿಗೆ ಹತ್ತಕ್ಕೆ ಜಾಗ ಸಿಗಲ್ಲ. ಹಾಗೆ ಹೇಳಿದ್ರಿ ನಾನು. ಶಕ್ತಿ ಯೋಜನೆಯಲ್ಲಿ ಬಸ್ದಲ್ಲಿ ಹೆಣ್ಮಕ್ಳು ಇರ್ತಾರೆ. ಹಾಗೆ ನಾವು ಸ್ವಲ್ಪ ಹತ್ತುವಾಗ ನಾವು ಸಹ ಜವಾಬ್ದಾರಿ ಹತ್ತಬೇಕಲ್ಲ. ಹೆಣ್ಮಕ್ಳು ಹೆಚ್ಚಿದ್ರೆ ಸೊ ಅದ್ರ ಬೆಟ್ಟಿಗೆ ನಾವು ದೂರ ಇರಬೇಕು. ಹಾಗಾಗಿ ನಾನು ಗ್ಯಾರಂಟಿ ಬಗ್ಗೆ ಹೇಳಬೇಕಾದ್ರೆ ವಿವರವಾಗಿ ಹೇಳಿ, ಮಹಿಳೆಯರು ಯಾವ ಪ್ರಕಾರ ಸ್ವಾವಲಂಬಿಗೆ ಆಗಿದ್ದಾರೆ, ಮಹಿಳೆಯರು ಯಾವ ಪ್ರಕಾರ ಆರ್ಥಿಕವಾಗಿ ಒಂದಷ್ಟು ಇವತ್ತು ಸಂಪನ್ನ ಆಗಿದ್ದಾರೆ. ಇಲ್ಲಾಂದ್ರೆ ಅವ್ರಿಗೆ ಏನು ಮಾಡಬೇಕಾಗ್ತದೆ, ತಂದೆಯವ್ರ ಕಡೆ ಅಥವಾ ಗಂಡನ ಕಡೆ ಅಥವಾ ಅಣ್ಣನ ಕಡೆ ಹಣ ಕೇಳಬೇಕು ಪರಿಸ್ಥಿತಿ. ಇವತ್ತು ಅವ್ರಿಗ ದೇವರು ಸಿದ್ದರಾಮಯ್ಯ ಅವ್ರಿಗೊಂದು ಶಕ್ತಿ ಕೊಟ್ಟಿದ್ದಾರೆ. ಸರ್, ಶಕ್ತಿ ಯೋಜನೆಯಲ್ಲಿ 2400 ಕೋಟಿ ಬಾಕಿ ಉಳಿದಿದೆ ಅಂತಂದು ಸರ್ಕಾರ ಉತ್ತರ ಕೊಟ್ಟಿದೆ. ಆದರೆ ಇದರಿಂದ ನಿಗಮ ಏನು KSRTC ಅಥವಾ BMTC ನಿಗಮ ಇದೆ, 4 ನಿಗಮಗಳಿಗೆ ಅದು ನಷ್ಟ ಆಗ್ತಾ ಇದೆ ಅನ್ನೋಂಥದ್ದನ್ನ. ಇಲ್ಲ, ಹಾಗಲ್ರಿ. KSRTC ಇದು ಪ್ರಾಫಿಟ್ ಮೇಕಿಂಗ್ ಆರ್ಗನೈಸೇಷನ್ ಅಲ್ರಿ. ಪ್ರಾರಂಭದಿಂದ ಅದು ಹಾನಿ ಮಾಡ್ತಾ ಇದೆ. ಯಾಕಂದರೆ ಅದು ಜನರ ಸೇವೆ ಮಾಡಲಿಕ್ಕೆ ಅವರು ಬಸ್ ಚಾರ್ಜಸ್ ನೋಡ್ರಿ, ಪ್ರೈವೇಟ್ ಬಸ್ ಚಾರ್ಜಸ್ ನೋಡ್ರಿ, ಭಾಳ ಕಡಿಮೆ ಇರ್ತಾವೆ. ಯಾಕಂದರೆ ಇಟ್ ಈಸ್ ಬಸ್ಸು KSRTC ಆಗಲಿ KSRTC ಇರಲಿ, ಅವು ಗೌರ್ಮೆಂಟ್ ಆರ್ಗನೈಸೇಷನ್ಸು ಜನರ ಹಿತ ತಗೊಂಡು ಹೆಚ್ಚಿನ ಭಾರ ಹಾಕ್ಲಿಕ್ಕೆ ಹೋಗೋದು ಯಾವಾಗಲೂ. ಇವತ್ತೇ ಅಂತಲ್ಲ, ಮುಂಚಿನ ದಿವಸ. ಥ್ಯಾಂಕ್ ಯು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.